ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೆಮಿಫೈನಲ್ಸ್ ಇಂದ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಮಹಾನಟಿ ಸೀಸನ್ 2 ಫೈನಲಿಸ್ಟ್ ಗೆ ಸಿಗಲಿದೆ ಲಕ್ಸ್ ಗ್ಲೋ ಟಿಕೆಟ್ ಟು ಫಿನಾಲೆ ಫ್ರಮ್ ರಮೇಶ್ ಸರ್. ಮೇ ದ ಬೆಸ್ಟ್ ವಿನ್. ಓಕೆ, ಥ್ಯಾಂಕ್ ಯು. ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್, ಗುಡ್ ಲಕ್. ಕಲಾ ಸಿಂಹಾಸನ ಅಲ್ಲಿ ಅನ್ವೀಲ್ ಆಗಿದೆ. ಇನ್ನು ಟಿಕೆಟ್ ಟು ಫಿನಾಲೆ ಕಾಯ್ತಾ ಇದೆ ಕೈ ಸೇರೋದಕ್ಕೆ. ಇನ್ನು ಸೆಮಿಫೈನಲ್ಸ್ ಥೀಮ್ ಏನು ಅಂತ ಹೇಳುವಂಥ ಸಮಯ. ಇಷ್ಟು ದಿನ ನಮ್ಮ ಎಲ್ಲ ಮಹಾನಟಿಯರು ತಮ್ಮ ನಟನಾ ಕೌಶಲ್ಯವನ್ನ ಹಲವಾರು ಸುತ್ತುಗಳಲ್ಲಿ ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತಾ ಬಂದಿದ್ದಾರೆ. ಆದರೆ ವೇದಿಕೆ ಮೇಲೆಯ ನಟನೆ ಒಂದು ಕಡೆ, ಆದರೆ ತೆರೆ ಮೇಲಿನ ನಟನೆ ಇನ್ನೊಂದು ಕಡೆ. ಅದೇ ರೀತಿ ಈ ವಾರ ಸೆಮಿಫೈನಲ್ಸ್ಗೆ ತಲುಪಿರುವಂತಹ 10 ಸೆಮಿಫೈನಲಿಸ್ಟ್ಗಳು ಇಷ್ಟು ವಾರಗಳ ಅಭಿನಯ ಪರೀಕ್ಷೆಯ ನಂತರ ಸೆಮಿಫೈನಲ್ಸ್ನ ಪ್ರಯುಕ್ತ ನಮ್ಮ ಜೀ ಕನ್ನಡ ಹಾಗೂ ಜೀ ಪವರ್ ವಾಹಿನಿಯ ಧಾರಾವಾಹಿಗಳಲ್ಲಿ ನಟಿಸೋದ್ರ ಮೂಲಕ ತಮ್ಮ ಅಭಿನಯ ಪರೀಕ್ಷೆಯ ಹೊಸ ಸವಾಲನ್ನ ಸ್ವೀಕರಿಸಿದ್ದಾರೆ. ನಮ್ಮೆಲ್ಲ ಸೆಮಿಫೈನಲಿಸ್ಟ್ ಮಹಾನಟಿಯರು ಫಸ್ಟ್ ಟೈಮ್ ಸೀರಿಯಲ್ ಲೊಕೇಶನ್ಗೆ ಹೋಗಿ ಅಲ್ಲಿರುವಂತಹ ಟ್ಯಾಲೆಂಟೆಡ್ ಸೀನಿಯರ್ ಕಲಾವಿದರ ಜೊತೆಗೆ ನುರಿತ ತಂತ್ರಜ್ಞರ ಕೆಳಗೆ ಅವರ ಜೊತೆ ಆ ಕಲೆನ ಕಲ್ತ್ಕೊಂಡು ತಮಗೆ ನೀಡಿದಂತ ಆಕ್ಟಿಂಗ್ ಚಾಲೆಂಜಸ್ ನ ಎಲ್ಲರೂ ಫೇಸ್ ಮಾಡಿ ಇಲ್ಲಿ ಬಂದು ಕೂತಿದ್ದಾರೆ. ಇವತ್ತಿನ ನಮ್ಮ ಎಲ್ಲ ಮಹಾನಟಿಯರ ನಟನೆಗೆ ಚಂದನವನ್ನ ಕಂಡಂತ 5 ಪ್ರತಿಭಾನ್ವಿತ ನಿರ್ದೇಶಕರು ಈ ನಮ್ಮ ಸೆಮಿಫೈನಲ್ಸ್ ಅಲ್ಲಿ ಸಾಕ್ಷಿಯಾಗಲಿದ್ದಾರೆ. ಬಾಲನಟನಾಗಿ ಪನ್ನಗಾಭರಣ ಅವ್ರನ್ನ ಕೂಡ ನೋಡಿರ್ತೀರಾ. ಸೊ ಇವತ್ತು ಮಹಾನಟಿ ಸೀಸನ್ 2 ಸೆಮಿಫೈನಲ್ಸ್ ಬಂದಿದ್ದಾರೆ. ಅಂಡ್ ಲಾಸ್ಟ್ ಸೀಸನ್ಗೂ ಕೂಡ ಬಂದು ಅವರೊಂದು ಶಾರ್ಟ್ ಮೂವಿನ ನಮ್ಮ ಗಗನಾಗೆ ಅವರು ಡೈರೆಕ್ಟ್ ಮಾಡಿದ್ರು. ಈ ಬಾರಿ ಅವರ ನಿರ್ದೇಶನದಲ್ಲಿ ಆಕ್ಟ್ ಮಾಡುವಂತ ಅವಕಾಶ ನಿಮ್ಮಲ್ಲಿ ಯಾರಿಗೆ ಸಿಗುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಪನ, ಹೇಗೆ ಅನಿಸ್ತಾ ಇದೆ ಈ ಸೀಸನ್ 2 ವೇದಿಕೆಗೆ ಬಂದು? ಎಲ್ರಿಗೂ ನಮಸ್ಕಾರ. ಸೀಸನ್ 2 ಹೇಗಿರುತ್ತೆ, ಅದಕ್ಕಿಂತ ಇನ್ನೂ ದೊಡ್ಡದಾಗಿ ಆಗ್ತಾ ಇದೆ, ಇನ್ನೂ ವಿಭಿನ್ನವಾಗಿ ಆಗ್ತಾ ಇದೆ, ಇನ್ನೂ ಅದ್ಧೂರಿಯಾಗಿ ಆಗ್ತಾ ಇದೆ. ಸೊ ಅದರಲ್ಲಿ ಭಾಗವಹಿಸೋದಕ್ಕೆ, ಅದಕ್ಕೆ ಬಂದು ನಾನೊಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸೂಪರ್.